Hello students, today we'll learn classification of data. Data classify ಮಾಡೋದು ಹೇಗೆ ಅಂತ ನೋಡೋಣ. What is the classification of data? Classification of data ಅಂದರೆ it's a arrangement, or we can make it as a group, make it as a classes group ಆಗಿ ಅರೇಂಜ್ ಮಾಡೋ ಅಂಥದ್ದನ್ನು ನಾವು classification of data ಅಂತ ಹೇಳ್ತೀವಿ. ಏನು ನೋಡೋಣ ಇನ್ನೊಂದ್ಸರಿ. Classification of data is a process of arranging data into sequences and groups or classes according to their attributes or characteristics. ಅಂದರೆ ಯಾವುದೇ ಒಂದು ಒಂದೇ ಥರ ಕ್ಯಾರೆಕ್ಟರಿಸ್ಟಿಕ್ ಇರೋ ಅಂಥ ಗ್ರೂಪ್ ಮಾಡೋದು ಅಥವಾ ಸಬ್ ಗ್ರೂಪ್ ಮಾಡೋದು, ಡಿಫ್ರೆಂಟ್ ವೆರೈಟೀಸಲ್ಲಿ ಒಂದೊಂದೇ ಸಪ್ರೇಟ್ ಮಾಡೋದು. ಅಂದರೆ ಸಿ ಇನ್ ದ ಬ್ಯಾಸ್ಕೆಟ್ ಆಫ್ ಕಲರ್ಸ್ ಬಾಲ್ಸ್ ಇದೆ ಅಂದ್ಕೊಳ್ಳೋಣ. ಗ್ರೀನ್ ಇದೆ, ವೈಟ್ ಇದೆ, ಬ್ಲ್ಯಾಕ್ ಇದೆ. ಸೊ ಡಿಫ್ರೆಂಟ್ ಕಲರ್ಸ್ ಇದೆ. ಅದು ನಾವು ಸಪ್ರೇಟಾಗಿ ಗ್ರೀನ್ ಸಪ್ರೇಟ್ ಮಾಡೋದು, ಬ್ಲ್ಯಾಕ್ ಸಪ್ರೇಟ್ ಮಾಡೋದು, ವೈಟ್ ಸಪ್ರೇಟ್ ಮಾಡೋದು. ಹಾಗೆ ಇನ್ ದ ಪಾಪ್ಯುಲೇಷನಲ್ಲಿ ಇಫ್ ವಿ ಸೇ ಪಾಪ್ಯುಲೇಷನ್, ಇಟ್ಸ್ ಅ ವೆರಿ ಹ್ಯೂಜ್ ಡೇಟಾ. ಆ ಪಾಪ್ಯುಲೇಷನಲ್ಲಿ ವಿ ಕ್ಯಾನ್ ಗ್ರೂಪ್ ಲೈಕ್ ಫೀಮೇಲ್ ಗ್ರೂಪ್ ಆರ್ ಮೇಲ್ ಗ್ರೂಪ್, ಅಥವಾ ಸೀನಿಯರ್ ಸಿಟಿಸನ್ ಗ್ರೂಪ್, ಆರ್ ವಿ ಕ್ಯಾನ್ ಸೇ ಅಡಲ್ಟ್ ಗ್ರೂಪ್, or we can also say that youngster group, teenage group. ಹೀಗೆ ಒಂದು ದೊಡ್ಡ ಡೇಟಾನಲ್ಲಿ ಒಂದೊಂದೇ ಕಾಮನ್ ಆಗಿರೋ ಅಂಥ ಗ್ರೂಪ್ ಮಾಡೋದನ್ನು ನಾವು ಕ್ಲಾಸಿಫಿಕೇಷನ್ ಅಂತ ಹೇಳ್ತೀವಿ. ಲೆಟ್ ಅಸ್ ಸಿ ದ ಆಬ್ಜೆಕ್ಟಿವ್ಸ್. ಯಾಕೆ ಮಾಡ್ತೀವಿ ಈ ಕ್ಲಾಸಿಫಿಕೇಷನ್ ಅಂತ ನೋಡೋಣ. ಸೊ ಬೇಸಿಕ್ ಆಬ್ಜೆಕ್ಟಿವ್ ಈಸ್ ಟು ಎಲಿಮಿನೇಟ್ ಅನ್ನೆಸೆಸರಿ ಡೇಟಾ. ನಮಗೆ ಬೇಡದೇ ಇರೋ ಡೇಟಾನ ನಾವು ಎಲಿಮಿನೇಟ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ನೋಡೋಣ ಒನ್ ಬೈ ಒನ್. ಟು ಕನ್ವರ್ಟ್ ದ ರಾ ಡೇಟಾ ಇಂಟು ಆರ್ಗನೈಸ್ಡ್ ಡೇಟಾ. ಒಂದು ದೊಡ್ಡ ಡೇಟಾ ಅಥವಾ ಹ್ಯಾಪಜಾರ್ಡ್ ಆಗಿರೋ ಡೇಟಾನ ನಾವು ಆರ್ಗನೈಸ್ಡ್ ವೇನಲ್ಲಿ ಒಂದು ಡೇಟಾನ ಇಡ್ತೀವಿ, ಅದನ್ನು ಕ್ಲಾಸಿಫಿಕೇಷನ್ ಅಂತೀವಿ. ಆ್ಯಂಡ್ ಟು ಪ್ರೆಸೆಂಟ್ ದ ಕಾಂಪ್ಲೆಕ್ಸ್ ಡೇಟಾ ಇಂಟು ಸಿಂಪಲ್ ಫಾರ್ಮ್. ಒಂದು ದೊಡ್ಡ ಕಾಂಪ್ಲೆಕ್ಸ್ ಡೇಟಾನ ಒಂದು ಸಿಂಪಲ್ ಆಗಿ ಫಾರ್ಮ್ಯಾಟ್ ಮಾಡಿ, ಆರ್ಗನೈಸ್ ಮಾಡಿ, ಗ್ರೂಪ್ ವೈಸ್ ಮಾಡಿ ಇಡೋದಕ್ಕೆ ಇದು ಯೂಸ್ ಮಾಡ್ತೀವಿ. ಆ್ಯಂಡ್ ಮೇ ಬಿ ಸಿಮಿಲಾರಿಟೀಸ್ ನೋಡೋ ಅಂಥದ್ದು, ಡಿಸ್ಸಿಮಿಲಾರಿಟೀಸ್ ನೋಡೋ ಅಂಥದ್ದು, ಕಂಪ್ಯಾರಿಸನ್ ಮಾಡೋದು, ಯೂನಿಫಾರ್ಮಿಟಿ ನೋಡೋದು, ಮತ್ತು ರಿಲೇಷನ್ಶಿಪ್ ಕಂಡುಹಿಡಿಯೋದು. ಈ ಅದಕ್ಕೂ ಏನು ರಿಲೇಷನ್ ಇದೆ, ಯಾಕೆ ರಿಲೇಷನ್ ಇದೆ, ಏನು ಎಫೆಕ್ಟ್ ಇದೆ ಇದರಿಂದ ಅನ್ನೋದನ್ನ ನೋಡ್ಬೋದು. ಮತ್ತು ಈವನ್ ವಿ ಕ್ಯಾನ್ ಕಂಡೆನ್ಸ್ ದ ಬಿಗ್ ಡೇಟಾ ಅಂತ, we can condense the big data. For these reasons we need the classification of data organized ವೇನಲ್ಲಿ ಮಾಡೋದ್ರಿಂದ ಇಷ್ಟು ಹೆಲ್ಪ್ ಆಗುತ್ತೆ ನಮಗೆ. ಫಂಕ್ಷನ್ಸ್ ಆಫ್ ಕ್ಲಾಸಿಫಿಕೇಷನ್ ಏನಪ್ಪ ಫಂಕ್ಷನ್ನು ಅಂತಂದರೆ, ಸೇಮ್ ಆ್ಯಸ್ ಇಟ್ ಈಸ್ ಅದು ಆಬ್ಜೆಕ್ಟಿವ್ ಏನಿದೆ ಅದೇ ಮಾಡುತ್ತಿದ್ದು. ವೈಡ್ ಡೇಟಾ, ಹ್ಯೂಜ್ ಡೇಟಾ, ವಿ ಕ್ಯಾನ್ ಮೇಕ್ ಇಟ್ ಕಾಂಪ್ರಹೆನ್ಸಿವ್ ಅಂತಂದರೆ 2-3 ಐಟಮ್ನ ಸೇರಿ ಒಂದೇ ಐಟಮಲ್ಲಿ ತೋರಿಸೋ ಅಂಥದ್ದು, ಆಯಿತಾ. ಆ್ಯಂಡ್ ದೆನ್ ಇಟ್ ಎನೇಬಲ್ಸ್ ಅಸ್ ಟು ಮೇಕ್ ಮೀನಿಂಗ್ಫುಲ್ ಕಂಪ್ಯಾರಿಸನ್ ಮಾಡ್ಬೋದು ಈ 2 ಐಟಮ್ಸಲ್ಲಿ, ಆಯಿತಾ. ಯಾವ ಥರ ಇವಾಗ ಇಫ್ ವಿ ಸಿ ಇನ್ ದ ಸೇಮ್ ಸಿನಾರಿಯೋ, ಕೋವಿಶೀಲ್ಡ್ ಆ್ಯಂಡ್ ಕೋವ್ಯಾಕ್ಸಿನ್ ಇದೆ. ಈ 2 ವೇರಿಯಬಲ್ ಇದೆ, 2 ವ್ಯಾಕ್ಸಿನ್ಸ್ ಇದೆ. ಈ ವ್ಯಾಕ್ಸಿನ್ ತೊಗೊಂಡ್ರೆ ಹೇಗೆ ಉಪಯೋಗ ಆಗುತ್ತೆ, ಎಷ್ಟು ಪರ್ಸೆಂಟೇಜ್ ಸೇಫ್ಟಿ ಇದೆ, ಕೋವ್ಯಾಕ್ಸಿನ್ ಹೆಂಗಿದೆ, ಕೋವಿಶೀಲ್ಡ್ ಹೆಂಗಿದೆ, ಕಂಪ್ಯಾರಿಸನ್ ಸ್ಟಡಿನ ಮಾಡ್ಬೋದು. ಆ್ಯಂಡ್ ದ ಸೇಮ್ ವೇ ರಿಲೇಷನ್ಶಿಪ್ ಏನು, 2 or more ಥಿಂಗ್ಸ್ ಇಫ್ ವಿ ಕ್ಯಾನ್ ಕೀಪ್ ಇಟ್, ಆ್ಯಂಡ್ ಇದಕ್ಕೂ ಏನು ರಿಲೇಷನ್ ಏನು ಅಂತ ನೋಡ್ಬೋದು. ಆ್ಯಂಡ್ ವಿ ಕ್ಯಾನ್ ಸಿ ದ ರಿಲಯಬಿಲಿಟಿ, ಬಿಕಾಸ್ ದೀಸ್ ಕ್ಲಾಸಿಫಿಕೇಷನ್ ಹೆಲ್ಪ್ಸ್ ಇನ್ ಅ ಸಿಸ್ಟಮ್ಯಾಟಿಕ್ ಆರ್ಗನೈಸೇಷನ್. ಅಲ್ಲ, ಸಿಸ್ಟಮ್ಯಾಟಿಕ್ ಆರ್ಗನೈಸ್ ಮಾಡಿದಾಗ ವಿ ಕ್ಯಾನ್ ಹ್ಯಾವ್ ಅ ಯೂಸ್ಫುಲ್ ಇನ್ಫಾರ್ಮೇಷನ್. ಆ ಯೂಸ್ಫುಲ್ ಇನ್ಫಾರ್ಮೇಷನಿಂದ ವಿ ಕ್ಯಾನ್ ಅನಲೈಸ್, ವಿ ಕ್ಯಾನ್ ಇಂಟರ್ಪ್ರಿಟ್ ಇನ್ ಅ ಪ್ರಾಪರ್ ವೇ. ದಟ್ ಮೀನ್ಸ್ ರಿಲಯಬಿಲಿಟಿ ಜಾಸ್ತಿ ಇರುತ್ತೆ. ಯಾವುದೇ ರಿಸಲ್ಟ್ ಈ ಸ್ಟ್ಯಾಟಿಸ್ಟಿಕಲ್ ಕ್ಲಾಸಿಫಿಕೇಷನಿಂದ ನಾವು ರಿಲೈ ಆಗ್ಬೋದು. ಎಸ್, ಇಟ್ ಈಸ್ ಮೋಸ್ಟ್ ಆಫ್ ದ ಟೈಮ್ ಟ್ರೂತ್ ಇರುತ್ತೆ, ಅಥವಾ ವಿ ಕ್ಯಾನ್ ಸೇ ಸಿಸ್ಟಮ್ಯಾಟಿಕ್ ಅರೇಂಜ್ ಆಗಿದೆ ಅಂತ ನೋಡ್ಬೋದು. ಈ ಕ್ಲಾಸಿಫಿಕೇಷನಲ್ಲಿ ಟೈಪ್ಸ್ ಇದೆ. ಒಂದು ಕ್ವಾಲಿಟೇಟಿವ್ ಅಂದರೆ ಡಿಸ್ಕ್ರಿಪ್ಟಿವ್. ಇವಾಗ ನಾವೇನು ಹೇಳ್ತೀವಿ, ಯಾವುದು ಇಂಟೆಲಿಜೆನ್ಸ್ ಬಗ್ಗೆ ಹೇಳ್ಬೋದು, ಹೈಟ್ ಬಗ್ಗೆ ಹೇಳ್ಬೋದು, ಕ್ವಾಲಿಟಿ ಬಗ್ಗೆ ಹೇಳ್ಬೋದು. ಬ್ಯೂಟಿಫುಲ್ ಅಂತ ಹೇಳೋದಕ್ಕೆ ಯಾವ ಥರ ನಂಬರ್ಸಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಡಿಸ್ಕ್ರೈಬ್ ಮಾಡ್ತೀವಿ. ಇನ್ ದ ಸೇಮ್ ವೇ ಕ್ವಾಂಟಿಟೇಟಿವ್ ಅಲ್ಲಿ ನೋಡಿದಾಗ ಇಟ್ ಈಸ್ ನಾಟ್ ಅ ಡಿಸ್ಕ್ರಿಪ್ಟಿವ್, ವಿ ಕ್ಯಾನ್ ಕೀಪ್ ಇಟ್ ಇನ್ ಅ ನಂಬರ್ಸಲ್ಲಿ ನಾವು ಹೇಳೋದನ್ನು ನಾವು ಏನು ಹೇಳ್ತೀವಿ, ಕ್ವಾಂಟಿಟೇಟಿವ್ ಅಂತ ಹೇಳ್ತೀವಿ.
ಕ್ವಾಲಿಟೇಟಿವಲ್ಲಿ ಸಿಂಪಲ್ ಅಂತ ಇದೆ, ಕಾಂಪೋಸಿಟ್ ಅಂತಿದೆ, ಆರ್ಬಿಟ್ರರಿ ಅಂತಿದೆ. ಕ್ವಾಂಟಿಟೇಟಿವಲ್ಲಿ ಡಿಸ್ಕ್ರೀಟ್ ಆ್ಯಂಡ್ ಕಂಟಿನ್ಯೂಸ್. ವಿಲ್ ಸಿ ಹೌ ಇಟ್ ಗೋಸ್. ನಾನು ಹೇಳಿದೆ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಷನಲ್ಲಿ ಏನಿರುತ್ತೆ, ಯೂಶ್ವಲಿ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಕ್ವಾಲಿಟೀಸ್ನ ನಾವು ನೋಡ್ತಾ ಇರ್ತೀವಿ. ಎಕ್ಸಾಂಪಲ್ ಇವಾಗ ಎಜುಕೇಷನ್ನು ಅಥವಾ ಮ್ಯಾರೇಜು, ಲಿಟ್ರಸಿ, ಜೆಂಡರು, ಇದೆಲ್ಲ ನೋಡ್ಬೇಕಾದ್ರೆ ದಿಸ್ ಆರ್ ಆಲ್ ಕ್ಯಾರೆಕ್ಟರ್ ಅಥವಾ ಕ್ವಾಲಿಟಿ ಆಟ್ರಿಬ್ಯೂಟ್ಸ್ ಅಂತ ಹೇಳ್ತೀವಿ. ಇದನ್ನು ಹೇಗೆ ಮೆಷರ್ ಮಾಡ್ತೀವಿ ನಾವು? ವಿ ಕಾಂಟ್ ಮೆಷರ್ ಇಟ್ ಇನ್ ಅ ನಂಬರ್. ವಿ ಕ್ಯಾನ್ ಮೆಷರ್ ಐದರ್ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್. ಎಜುಕೇಷನ್ ಇದೆ, ಎಜುಕೇಷನ್ ಇಲ್ಲ, ಅನ್ಎಜುಕೇಟೆಡ್. ಮ್ಯಾರೇಜ್ ಆಗಿದೆ ಅಥವಾ ಮ್ಯಾರೇಜ್ ಆಗಿಲ್ಲ, ಮ್ಯಾರಿಡ್ ಅನ್ಮ್ಯಾರಿಡ್. ಜೆಂಡರಲ್ಲಿ ಬಾಯ್ಸ್ ಆರ್ ಗರ್ಲ್ಸ್. ಲಿಟ್ರಸಿಯಲ್ಲಿ ಲಿಟ್ರೇಟ್ ಆರ್ ಇಲ್ಲಿಟ್ರೇಟ್, ಇದನ್ನು ನೋಡ್ಬೋದು. ಸೊ ಈ ಕ್ಲಾಸಿಫಿಕೇಷನ್ ಆಫ್ ಕ್ವಾಲಿಟಿ ನಲ್ಲಿ ನಾವು ಸಿಂಪಲ್, ಕಾಂಪೋಸಿಟ್ ಮತ್ತು ಇನ್ನೊಂದು ಯಾವುದು ಥರ್ಡ್ ಒನ್ ಆರ್ಬಿಟ್ರರಿ ಅಂತ ನೋಡ್ತೀವಿ. ಏನು ಸಿಂಪಲ್ ಅಂತಂದರೆ, ಸಿಂಪಲ್ ಕ್ಲಾಸಿಫಿಕೇಷನಲ್ಲಿ ಬೇರೆ ಎರಡು ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡ್ತೀವಿ. ವೆರಾಸ್ ಇನ್ ಕಾಂಪೋಸಿಟ್ ಆರ್ ಮೆನಿ ಫೋಲ್ಡ್ ಆರ್ ಡೈಕೋಟೊಮಿ ಕ್ಲಾಸಿಫಿಕೇಷನಲ್ಲಿ ಎರಡಕ್ಕಿಂತ ಜಾಸ್ತಿ ಆಟ್ರಿಬ್ಯೂಟ್ಸ್ನ ನೋಡ್ತೀವಿ. ಯು ಕ್ಯಾನ್ ಸಿ ಇನ್ ದಿಸ್ ಚಾರ್ಟ್, ಇನ್ ಅ ಸಿಂಪಲ್ 2 fold ಅಲ್ಲಿ ಪಾಪ್ಯುಲೇಷನ್ ತೊಗೋತೀವಿ, ಬರೀ ಎರಡೇ ಆಟ್ರಿಬ್ಯೂಟ್ಸ್ ತೊಗೊಂಡಿದ್ದೀವಿ, ಮೇಲ್ ಆ್ಯಂಡ್ ಫೀಮೇಲ್. ವೆರಾಸ್ ಇನ್ ಕಾಂಪೋಸಿಟ್ ನಾವು ಎಷ್ಟು ಫೋಲ್ಡ್ ಮಾಡಿದ್ದೀವಿ? ವಿ ಹ್ಯಾವ್ ಗಾಟ್ ಸೋ ಮೆನಿ ಫೋಲ್ಡ್. ಬಾಯ್ಸ್ ಗರ್ಲ್ಸ್ 1 fold, ಅದರಲ್ಲಿ ಮ್ಯಾರಿಡ್ ಅನ್ಮ್ಯಾರಿಡ್, ಬಾಯ್ಸಲ್ಲಿ ಮ್ಯಾರಿಡ್ ಅನ್ಮ್ಯಾರಿಡ್, ಆ ಮ್ಯಾರಿಡಲ್ಲಿ ಹಿಂದೂ ಮತ್ತು ನಾನ್ ಹಿಂದೂ, ಅನ್ಮ್ಯಾರಿಡಲ್ಲಿ ಹಿಂದೂ ನಾನ್, ಈ ಥರ ವಿ ಹ್ಯಾವ್ ಮೇಡ್ ಇಟ್ ಮೆನಿ ಫೋಲ್ಡ್ ಆಫ್ ಡಿಸ್ಕ್ರಿಪ್ಟಿವ್ ಆಟ್ರಿಬ್ಯೂಟ್ಸ್. ಅದನ್ನು ಕ್ಲಾಸಿಫೈ ಮಾಡಿದ್ವಿ. ಓಕೆ, ವೆರಾಸ್ ಇನ್ ಆರ್ಬಿಟ್ರರಿ ನೋಷನ್ ಅಂತ ಹೇಳ್ತೀವಿ. ಆರ್ಬಿಟ್ರರಿ ಕ್ಲಾಸಿಫಿಕೇಷನ್ ರೆಫರ್ಸ್ ಟು ದ attributes which are not clearly defined, ಕ್ಲಿಯರ್ ಆಗಿ ಡಿಫೈನ್ ಆಗಿರಲ್ಲ. ಫಾರ್ ಎಕ್ಸಾಂಪಲ್, ಹಿಯರ್ ಟಾಲ್ ಪರ್ಸನ್, ಶಾರ್ಟ್ ಪರ್ಸನ್ ಅಂತ ಇದೆ. ಇಲ್ಲಿ ಶಾರ್ಟ್ ಪರ್ಸನ್ ಯಾರಿಗೆ ಹೇಳ್ತೀವಿ, ಟಾಲ್ ಪರ್ಸನ್ ಯಾಕೆ ಹೇಳ್ತೀವಿ? ವಿ ಡೋಂಟ್ ಹ್ಯಾವ್ ಎಕ್ಸಾಕ್ಟ್ ಹೈಟ್ ಸ್ಟ್ಯಾಂಡರ್ಡೇ ಕೊಟ್ಟಿಲ್ಲ ನಾವು, ಅಲ್ವಾ? ಇಟ್ ಈಸ್ ಕಾಲ್ಡ್ ಅ ನೋಷನ್. Such attributes are notion which vary from investigator to investigator. ಒಬ್ರಿಗೆ ಹೈಟ್ ಓಕೆ 5.9 ಮೇಲೆ ಟಾಲ್ ಪರ್ಸನ್ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಇನ್ನೊಬ್ಬರು 5.5 ಮೇಲೆ ಫೀಟ್ ಮೇಲಿರೋ ಪರ್ಸನ್ನ ಟಾಲ್ ಅಂತ ಹೇಳ್ತೀವಿ ಅಂತ ಅನ್ಕೋತಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಇನ್ವೆಸ್ಟಿಗೇಟರ್. ಅವ್ರಿಗೆ ಹೆಂಗೆ ಅನಿಸುತ್ತೆ ಅವರು ಆ ಥರ ಮಾಡ್ತಿರ್ತಾರೆ. ದಿಸ್ ಇಸ್ ಕಾಲ್ಡ್ ಆರ್ಬಿಟ್ರರಿ ಕ್ಲಾಸಿಫಿಕೇಷನ್. ಓಕೆ, ಸೆಕೆಂಡ್ ಮೆಥಡ್ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಷನ್. ಇಲ್ಲಿ ನಂಬರ್ಸ್ನ ನಾವು ನೋಡ್ತೀವಿ. ಕ್ವಾಂಟಿಟೀಸ್ ದಟ್ ಆರ್ ಮೆಷರಬಲ್. ಯಾವ ಥರ ಮೆಷರ್? ಏಜ್, ನಂಬರ್ಸ್ ಇದೆ, ವೇಟ್, ಮಾರ್ಕ್ಸ್, ಪ್ರೈಸ್, ಆಲ್ ದೀಸ್ ಥಿಂಗ್ಸ್ ವಿ ಕ್ಯಾನ್ ಪುಟ್ ಇಟ್ ಇನ್ ಅ ನಂಬರ್ಸ್. ವೇರಿಯಬಲ್ ಅಂತಂದರೆ ಇಟ್ಸ್ ಅ ಥಿಂಗ್ ಆರ್ ಫ್ಯಾಕ್ಟರ್ ವಿಚ್ ವೇರೀಸ್. ಯು ಕ್ಯಾನ್ ಅಸ್ಯೂಮ್ ಎನಿ ನಂಬರ್ ಆಫ್ ವ್ಯಾಲ್ಯೂ ವಿತ್ ಇನ್ ದ ಪರ್ಟಿಕ್ಯುಲರ್ ರೇಂಜ್. ಇವಾಗ 0 to 5 year ಏಜು, 5 to 10 year ಏಜು, ಈ ಥರ ಒಂದು ಪಾಪ್ಯುಲೇಷನ್ ಇದೆ. ದಟ್ ರೇಂಜ್, ವಿತಿನ್ ದಟ್ ರೇಂಜ್ ಎನಿಬಡಿ ಕ್ಯಾನ್ ಕಮ್, ಅಲ್ವಾ? ಎಷ್ಟೊಂದು ಜನ ಆ ರೇಂಜಲ್ಲಿ ಬರ್ತಾರೆ. ದ ವ್ಯಾಲ್ಯೂಸ್ ಆಫ್ ವೇರಿಯಬಲ್ ಆರ್ ಅಬ್ಸರ್ವೇಷನ್ಸ್ ವಿಚ್ ಆರ್ ರೆಕಾರ್ಡೆಡ್ ಆ್ಯಸ್ ಡಿಫ್ರೆನ್ಸಸ್ ಇನ್ ಮ್ಯಾಗ್ನಿಟ್ಯೂಡ್ ಆರ್ ನಂಬರ್. ಬೇರೆ ಬೇರೆ ನಂಬರ್ಸಲ್ಲಿ ನಾವು ಆ ವ್ಯಾಲ್ಯೂಸ್ನ ವೇರಿಯಬಲ್ಗೆ ಹಾಕ್ತಾ ಇರ್ತೀವಿ. So we'll see the discrete variable. What is a discrete variable? Bari whole number or integers, that is 1, 2, 3, 4, 5, 6 up to any number. There is no fraction here. Idina discrete anta heltivi. Whereas in continuous, whole number as well as the fraction. Illi example idu nodi, 1, 1.26, 1.95. ಇದನ್ನು ನಾವು ಕಂಟಿನ್ಯೂಸ್ ಸೀರೀಸ್ ಅಂತ ಹೇಳ್ತೀವಿ. ಓಕೆ, ಇಷ್ಟು ನಾವು ಕ್ಲಾಸಿಫಿಕೇಷನ್ ಟೈಪ್ಸ್, ಒಂದು ಕ್ವಾಲಿಟೇಟಿವ್ ಒಂದು ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಷನ್ ಟೈಪ್ಸ್ನ ನೋಡಿದ್ವಿ. ಲೆಟ್ ಅಸ್ ಸಿ ವಾಟ್ ಈಸ್ ಅ ಸೀರಿಯೇಷನ್. ಓಕೆ, ಸೀರಿಯೇಷನ್ ಈಸ್ ಲೈಕ್ ಅ ಸೀರೀಸ್. ಇಟ್ಸ್ ಎ ಲಾಜಿಕಲ್ ಲಿಸ್ಟಿಂಗ್ ಅರೇಂಜ್ಮೆಂಟ್ ಆಫ್ ಡೇಟಾ ಇಂಟು ಪರ್ಟಿಕ್ಯುಲರ್ ಸೀಕ್ವೆನ್ಸ್. ಆಯಿತಾ? ಸೀಕ್ವೆನ್ಸ್ ಸೇ ಫಾರ್ ಎಕ್ಸಾಂಪಲ್ 2 tables ಅಪ್ ಟು 10 ಅಂತ ನೋಡಿದಾಗ ಇಟ್ಸ್ ಅ ಸೀರೀಸ್. ಲಾಜಿಕ್ ಆಗಿ 2, 4, 6, 8, 10, 12, 14, 16, 18, 20 ಅಲ್ಲ. ದಿಸ್ ಇಸ್ ಅ ಸೀರೀಸ್ ಆಫ್ 2 tables. Once you come to 5 tables, any tables, or we can say what is we can also say that series
ಸೀರೀಸ್, ಈವನ್ ಟೆಲಿವಿಷನ್ ಸೀರೀಸ್ ಅಂತ ಹೇಳ್ತೀವಿ ನೋಡಿ. ಟೆಲಿವಿಷನ್ ಸೀರೀಸ್ ಎಪಿಸೋಡ್ ವೈಸ್, ಎಪಿಸೋಡ್ 1 ಆದಮೇಲೆ 2, 2 ಆದಮೇಲೆ 3. ಸೊ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್ 100 ಎಪಿಸೋಡ್ ಆದಮೇಲೆ ಥರ್ಡ್ ಎಪಿಸೋಡ್ ಕೊಡ್ತೀವಿ ಅಂತ. ನೋ, ಇಟ್ ಈಸ್ ನಾಟ್ ಲೈಕ್ ದಸ್. ಎಪಿಸೋಡ್ 1, ಎಪಿಸೋಡ್ 2, ದಟ್ ಈಸ್ ಆಲ್ಸೋ ಸೀರೀಸ್. ಇಟ್ಸ್ ಅ series, statistical series. Here we can arrange the series time basis ಮೇಲೆ, area basis ಮೇಲೆ, that is geographical basis ಮೇಲೆ, and even condition basis ಮೇಲೆ. ದಟ್ ಈಸ್ ಟೈಮ್ ಬೇಸಿಸ್ ಮೇಲೆ ನಾವೇನು ಸೀರೀಸ್ನ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಟೈಮ್ ಸೀರೀಸ್. ದಟ್ ಈಸ್ ಲೈಕ್ ಹಿಸ್ಟಾರಿಕಲ್ ಆನ್ ದ ಬೇಸಿಸ್ ಆಫ್ ಟೈಮ್. ಹೇಗೆ ಯಾವ ಟೈಮಲ್ಲಿ ಬ್ರಿಟಿಷರ್ಸ್ ಇಂಡಿಯಾಗೆ ಬಂದರು ಅಲ್ವಾ, ಹೇಗೆ ಬಂದರು, ಮತ್ತು ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಟಾರ್ಟ್ ಆಯಿತು, ಆಮೇಲೆ ಅವ್ರು ಯಾವ ಥರ ಪ್ಲಾಸಿ ಕದನ ಅಂತೆ, ಆ ಕದನ ಅಂತೆ, ಅದಾದಮೇಲೆ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ 1857 ಆಯಿತು, ಆಮೇಲೆ ಎಷ್ಟೊಂದು ಮತ್ತೆ ಆಯಿತು, ದೆನ್ ಕ್ವಿಟ್ ಇಂಡಿಯಾ ಮೂಮೆಂಟ್ ಆಯಿತು, ಅಟ್ ದ ಎಂಡ್ ಇಂಡಿಪೆಂಡೆನ್ಸ್ 1947 ಇಂಡಿಪೆಂಡೆನ್ಸ್ ಆಯಿತು. ಸಿ ಹಿಯರ್ ಫ್ರಮ್ ದ್ಯಾಟ್ 1600 to 1947 ಸೋ ಮೆನಿ ಥಿಂಗ್ಸ್ ಹ್ಯಾಪನ್, ಡೇ ವೈಸ್, ಇಯರ್ ವೈಸ್. ಈ ಥರ ಹಿಸ್ಟಾರಿಕಲ್ ಕ್ರಾನಿಕಲ್ ಲಾಜಿಕಲ್ ಆಗಿ ನಾವು ಬರಿತಾ ಹೋಗ್ತೀವಿ. ಅದನ್ನು ನಾವು ಟೈಮ್ ಸೀರೀಸಲ್ಲಿ ಹಾಕೋತೀವಿ. ಸ್ಪ್ಯಾಷಿಯಲ್ ಸೀರೀಸ್ ಅಂದರೆ ಇಟ್ಸ್ ಅ ಏರಿಯಾ ಬೇಸ್ಡ್. ಯಾವ್ಯಾವ ಏರಿಯಾ, ನಾರ್ತ್ ಏರಿಯಾ, ಜಮ್ಮು ಕಾಶ್ಮೀರ, ಅದಾದಮೇಲೆ ಯಾವ್ದು ಬರುತ್ತೆ, ಹಿಮಾಚಲ್ ಪ್ರದೇಶ್, ಆಮೇಲೆ ಮಧ್ಯಪ್ರದೇಶ್, ಆಮೇಲೆ ದೆನ್ ಮುಂಬೈ ಏರಿಯಾ, ದೆನ್ ವಿ ಹ್ಯಾವ್ ಕರ್ನಾಟಕ, ಆಫ್ಟರ್ ದ್ಯಾಟ್ ವಿ ಹ್ಯಾವ್ ಅ ಕೇರಳ ಅಲ್ವಾ, ತಮಿಳ್ನಾಡು, ಕೇರಳ, ದೆನ್ ವಿ ಹ್ಯಾವ್ ಅ ಶ್ರೀಲಂಕಾ. ಇಟ್ ಈಸ್ ನಾಟ್ ದಟ್ ಫಸ್ಟ್ ಶ್ರೀಲಂಕಾ ಬರುತ್ತೆ ಆಮೇಲೆ ಇಂಡಿಯಾ ಬರುತ್ತೆ. From the down, first Sri Lanka, but from upside it is always like this. So all these series ಒಂದಾದ್ಮೇಲೆ ಒಂದು chronological order ಅಲ್ಲಿ ಕ್ಯಾಟಗರಿಗಳಲ್ಲಿ ನಾವು ಹಾಕ್ತೀವಿ. Then we have a condition. What is that condition series? We'll see that. Condition series is a data arranged with reference to different variations. ಸೈಜ್ ಇರ್ಬೋದು, ಕಂಡೀಷನ್ ಹಾಕ್ಕೊಡ್ಬೋದು, ಏಜ್ ಇದು ಮಾಡಿ ಅಥವಾ ಹೈಟ್ ಮಾಡಿ ಅಥವಾ ವೆಯ್ಟ್ ಮಾಡಿ ಅಥವಾ ಬೇರೆ ಯಾವುದಾದ್ರು ಒಂದು ಕಂಡೀಷನ್ ಕೊಟ್ಕೊಂಡು ನಾವು ಒಂದು ಡಿಸ್ಟ್ರಿಬ್ಯೂಷನ್ನ ಮಾಡ್ತಾ ಇರ್ತೀವಿ. ದಟ್ ಈಸ್ ಕಾಲ್ಡ್ ಅ ಕಂಡೀಷನ್ ಸೀರೀಸ್. We can see the chart here, statistical series. First to natural, that is a time series and spatial, time ಮತ್ತೆ area wise. Once it comes to condition, this is a structural specific, individual observation ಮತ್ತೆ condition series ಅಂತ ಹಾಕೊಂಡಿದ್ವಿ. ಏನಪ್ಪ ಇಂಡಿವಿಜುವಲ್ ಅಬ್ಸರ್ವೇಷನ್ ಅಂದರೆ, ದಿಸ್ ಇಸ್ ರೆಕಾರ್ಡೆಡ್ ವಿತೌಟ್ ಎನಿ ಅರೇಂಜ್ಮೆಂಟ್. ಹೇಗೆ ಹ್ಯಾಪಜಾರ್ಡ್ ಆಗಿ ಇರುತ್ತೆ ಅದು ಒಂದು ಸೀರೀಸು, ಅದು ಹಾಗೆ ಕೊಟ್ಬಿಡ್ತೀವಿ. ದಟ್ ಈಸ್ ಕಾಲ್ಡ್ ಇಂಡಿವಿಜುವಲ್ ಸೀರೀಸ್. ಮುಂದೆ ನೋಡ್ತಾ ಹೋಗೋಣ. ದೆನ್ ವಿ ಹ್ಯಾವ್ ಅ ಕಂಡೀಷನ್ ಸೀರೀಸ್. ಕಂಡೀಷನ್ ಸೀರೀಸಲ್ಲಿ ಗ್ರೂಪ್ ಮತ್ತು ಅನ್ಗ್ರೂಪ್ ಸೀರೀಸು ಇದೆ. ಗ್ರೂಪಲ್ಲಿ ಕಂಟಿನ್ಯೂಸ್ ಸೀರೀಸ್, ಅನ್ಗ್ರೂಪಲ್ಲಿ ಡಿಸ್ಕ್ರೀಟ್ ಸೀರೀಸ್. ಒನ್ ಬೈ ಒನ್ ವಿಲ್ ಸಿ ಇಂಡಿವಿಜುವಲ್ ಮತ್ತು ಕಂಡೀಷನ್ ಸೀರೀಸ್. ನಾ ಹೇಳಿದೆ ಇಂಡಿವಿಜುವಲಲ್ಲಿ ದೆರ್ ಈಸ್ ನೋ ಆರ್ಗನೈಸೇಷನ್ ಡನ್. ಅದನ್ನು ನಾವು ಆರ್ಗನೈಸ್ಡ್ ವೇನಲ್ಲಿ ಮಾಡೋದಕ್ಕೆ ಅರೇಯಿಂಗ್ ಅಂತ ಹೇಳ್ತೀವಿ. ಸಿ ಫಾರ್ ದಿಸ್ ಎಕ್ಸಾಂಪಲ್ಸ್, ಮಾರ್ಕ್ಸ್ ಆಫ್ 15 ಸ್ಟೂಡೆಂಟ್ಸ್. ಸಿ ಅನ್ಆರ್ಗನೈಸ್ಡ್ ವೇ, ಒಂದು ಹ್ಯಾಪಜಾರ್ಡ್ ವೇನಲ್ಲಿ ಕೊಟ್ಬಿಟ್ಟಿದ್ದಾರೆ. ಅದನ್ನು ನಾವು ಯಾವಾಗ ಆರ್ಗನೈಸ್ಡ್ ಮಾಡ್ತೀವಿ, ದಟ್ ಈಸ್ ಅ ಕ್ಲಾಸಿಫಿಕೇಷನ್. ವಿ ಆರ್ ಆರ್ಗನೈಸಿಂಗ್ ಅಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಿದ್ವಿ ಅಲ್ವಾ. ವಾಟ್ ಈಸ್ ದ ಲೀಸ್ಟ್ ಹಿಯರ್? 0, 5, ಆಮೇಲೆ 8, 10, 13, 16. ವಿ ಕ್ಯಾನ್ ಡೂ ಇಟ್ ಉಲ್ಟಾ ಆಲ್ಸೋ. 85 ಫಸ್ಟು, 76, 63, 62 ಡಿಸೆಂಡಿಂಗ್ ಆರ್ಡ್ರಲ್ಲೂ ಮಾಡ್ಬೋದು. ದಿಸ್ ಇಸ್ ಕಾಲ್ಡ್ ಅರೇಂಜ್, ಇಂಡಿವಿಜುವಲ್ ಅಬ್ಸರ್ವೇಷನ್. So next is frequency distribution is a condition series. Takes the frequency from a table. Frequency is concerned with the number of times each ವ್ಯಾಲ್ಯೂ ಆಫ್ ವೇರಿಯಬಲ್ ಅಕರ್ಸ್. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು 20 ಜನ ಸ್ಟೂಡೆಂಟ್ ಇದ್ದಾರೆ, 20 ಜನಕ್ಕೆ ಮಾರ್ಕ್ಸ್ ಬಂದಿದೆ. ಒಂದು ಸೆಮ್ ಆಯಿತು, ಮಾರ್ಕ್ಸ್ ಬಂದಿದೆ. ಎಲ್ಲರಿಗೂ ಡಿಫ್ರೆಂಟ್ ಮಾರ್ಕ್ಸ್ ಬಂದಿರೋದಲ್ಲ, ಒಬ್ರಿಗೆ ಅಥವಾ ಇಬ್ಬರಿಗೆ ರಿಪಿಟೇಷನ್ ಆಗಿರುತ್ತೆ. ಅಥವಾ ಇಫ್ ಯು ಟೇಕ್ 50 ಮೆಂಬರ್ಸಲ್ಲಿ ಒಂದು 5-6 ಜನಕ್ಕೆ ಒಂದೇ ಮಾರ್ಕ್ಸ್ ಬಂದಿರ್ಬೋದು. ಅದನ್ನು ನಾವೇನು ಮಾಡ್ತೀವಿ, ಟ್ಯಾಲಿ ಮಾಡ್ತೀವಿ. ಎಷ್ಟು ಜನಕ್ಕೆ ಒಂದೇ ಮಾರ್ಕ್ಸ್ ಬಂದಿದೆ, ಎಷ್ಟು ಜನಕ್ಕೆ ಡಿಫ್ರೆಂಟ್ ಮಾರ್ಕ್ಸ್ ಬಂದಿದೆ. ವಿಲ್ ಪುಟ್ ಅವನ್ನ ಟ್ಯಾಲಿ ಬಾ. ವಿ ನೋ ದಟ್ ಟ್ಯಾಲಿ ಹೆಂಗೆ ಮಾಡ್ತೀವಿ, ಮೊದಲಿನ ಕಾಲನಾಗೆ ಒಂದೊಂದು ನಂಬರ್ಗೆ ಒಂದೊಂದು ಗೀಟ್ ಎಳಿತಾ ಹೋಗ್ತೀವಿ. 1, 2, 3, 4 ತನಕ ಒಂದು ಗೀಟ್ ಎಳಿತೀವಿ. 5ಗೆ ಅಡ್ಡ ಒಂದು ಗೀಟ್ ಎಳಿತೀವಿ. ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ದ್ಯಾಟ್ ಮೀನ್ಸ್ ವಿ ಆರ್ ಗ್ರೂಪಿಂಗ್ ದ್ಯಾಟ್. ಸೊ ಹಿಂಗೆ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಅದು ಒಂದು 5 ಅಂತ. ಓಕೆ, ಇಟ್ಸ್ ಅ ಬ್ಲಾಕ್ ಆಫ್ 5. ಆಮೇಲೆ ಅದನ್ನು ನಂಬರ್ಸ್ ಕನ್ವರ್ಟ್ ಮಾಡ್ತೀವಿ. ಅದನ್ನು ನಾವು ಫ್ರೀಕ್ವೆನ್ಸಿ ಅಂತ.
ವಿಲ್ ರೈಟ್ ಇಟ್ ಫ್ರೀಕ್ವೆನ್ಸಿ. ಓಕೆ, ದಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ ಅದನ್ನು. ಆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಲ್ಲಿ ವಿ ಹ್ಯಾವ್ ಅನ್ಗ್ರೂಪ್ ಸೀರೀಸ್ ಮತ್ತು ಗ್ರೂಪ್ ಸೀರೀಸ್. ಲೆಟ್ ಅಸ್ ಸಿ ವಾಟ್ ಈಸ್ ಅನ್ಗ್ರೂಪ್ ಸೀರೀಸ್ ಅಥವಾ ಡಿಸ್ಕ್ರೀಟ್ ಸೀರೀಸ್ ವೇರ್ ವಿ ಹ್ಯಾವ್ ಓನ್ಲಿ ಹೋಲ್ ನಂಬರ್, ದರ್ ಈಸ್ ನೋ ಫ್ರ್ಯಾಕ್ಷನ್ಸ್ ಇಯರ್. ಇಲ್ಲಿ ಈ ಎಕ್ಸಾಂಪಲಲ್ಲಿ ವೇಜಸ್ ಆಫ್ 60 ವರ್ಕರ್ಸ್ ಇದೆ. ದೇ ಹ್ಯಾವ್ ಗಿವನ್ ಸೋ ಮೆನಿ ನಂಬರ್ಸ್ ಹಿಯರ್. ದಟ್ ಈಸ್ 60 ಜನದ್ದು ವೇಜಸ್, ಅವ್ರಿಗೆ ದಿನಗೂಲಿ ಸಿಗ್ತಾ ಇದೆ. 5 ರೂಪಾಯಿಂದ ಹಿಡಿದು 50 ರೂಪಾಯಿ ತನಕ ಸಿಗ್ತಾ ಇದೆ. ಎಷ್ಟೊಂದು ಜನಕ್ಕೆ 5 ರೂಪಾಯಿ ಇದೆ, ಎಷ್ಟೊಂದು ಜನಕ್ಕೆ 50 ರೂಪಾಯಿ ಇದೆ. ಸೊ ಇಲ್ಲೇನಾಗಿದೆ, 5, 10, 15, 20, 25 ಆ ಒಂದು ಇಂಟರ್ವಲಲ್ಲಿ ರುಪೀಸು ಸಿಗ್ತಾ ಇದೆ. ಇದನ್ನು ನಾವು ನೆಕ್ಸ್ಟ್ ಟೇಬಲಲ್ಲಿ ಹೆಂಗೆ ತೋರಿಸೋಣ, ಕ್ಲಾಸಿಫೈ ಹೆಂಗೆ ಮಾಡೋಣ? ಲೆಟ್ ಅಸ್ ಸಿ ದ ಕ್ಲಾಸಿಫಿಕೇಷನ್. ಸಿ ಹಿಯರ್ ದೇ ಹ್ಯಾವ್ ಮೇಡ್ ಕ್ಲಾಸಿಫಿಕೇಷನ್. ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟಿದೆ, ಎಷ್ಟು ಜನದ್ದು, 60 ಜನದ್ದು. ವ್ಯಾಲ್ಯೂಸ್ ಆಫ್ ವೇರಿಯಬಲ್ ಏನೋ 60 ವೇರಿಯಬಲ್ ಇಲ್ಲ ನಮಗೆ. 5, 10, 15, 20, 25, 30, 35, 40, 45, 50 ಓನ್ಲಿ 10 ವ್ಯಾಲ್ಯೂಸ್ ವೇರಿಯಬಲ್ಸ್ ಇದೆ. ಓಕೆ, ಹಿಯರ್ ದೆರ್ ಆರ್ 10 ವ್ಯಾಲ್ಯೂಸ್ ಆಫ್ ವೇರಿಯಬಲ್ ಅಲ್ವಾ. ಸೊ ನಾವು ಆ 10 ವ್ಯಾಲ್ಯೂ ಆಫ್ ವೇರಿಯಬಲ್ನ ಡೈಲಿ ವೇಜಸ್ ಲೆಫ್ಟ್ ಸೈಡ್ ಫಸ್ಟ್ ಕಾಲಮಲ್ಲಿ ಹಾಕ್ಕೊಂಡಿದ್ವಿ. ಆಮೇಲೆ ಟ್ಯಾಲಿ ಮಾಡಿದ್ದೀವಿ. 5 ರೂಪಾಯಿ ಎಷ್ಟು ಜನ ತೊಗೊಂಡಿದ್ದಾರೆ, 10 ರೂಪಾಯಿ ಎಷ್ಟು ಜನ ತೊಗೊಂಡಿದ್ದಾರೆ ಫ್ರಮ್ ದ ಅಬ್ಸರ್ವೇಷನ್. ಎಷ್ಟು ಅಬ್ಸರ್ವೇಷನ್, 60 ಅಬ್ಸರ್ವೇಷನಲ್ಲಿ ಆಯಿತಾ. 15 ರೂಪೀಸ್ ಎಷ್ಟು ಜನ ತೊಗೊಂಡಿದ್ದಾರೆ, 20 ರೂಪಾಯಿ ಎಷ್ಟು ಜನ ತೊಗೊಂಡಿದ್ದಾರೆ. ಸೊ ಈ ಟ್ಯಾಲಿ ಮಾಡಿದಾಗ ಒಂದೊಂದು ನೋಡ್ಕೊಂಡು ಟ್ಯಾಲಿ ಮಾಡಿದಾಗ ನಮಗೆ ನಂಬರ್ ಆಫ್ ಫ್ರೀಕ್ವೆನ್ಸಿ ಸಿಕ್ತು. ರೈಟ್ ಸೈಡಲ್ಲಿ ನೋಡಿ, ನಂಬರ್ ಆಫ್ ವರ್ಕರ್ಸ್ ಎಷ್ಟು ಜನ ಸಿಕ್ಕಿದ್ರು. 5 ರೂಪಾಯಿ 2 ಜನ ತೊಗೊಂಡಿದ್ದಾರೆ, 10 ರೂಪಾಯಿ 9 ಜನ ತೊಗೊಂಡಿದ್ದಾರೆ, 15 ರೂಪಾಯಿ 8. ಹಾಗೆ ಇಫ್ ವಿ ಗೋ ಡೌನ್ there is 20 rupees 7 members they have taken ಅಲ್ಲ. then 25 rupees 6 members they have taken, 30 rupees 5 members they have taken, 35 8 members, 40 rupees 3, 45 10, 50 2. ಸೊ ಟೋಟಲ್ ಆಗಿ ನೋಡಿದಾಗ 60 members have taken different amount. ನಾವು ಕಂಡೆನ್ಸ್ ಮಾಡಿಬಿಟ್ವಿ. ಯಾವ ಥರ 5 ಹಾಗೆ ಇದು ಮಾಡಿಕೊಂಡು ಕ್ಲಾಸಿಫೈ ಮಾಡಿಕೊಂಡು ವಿ ಹ್ಯಾವ್ ಡನ್ ಇಟ್ ಇನ್ ಅ ವೆರಿ ಸಿಸ್ಟಮ್ಯಾಟಿಕ್ ಮ್ಯಾನರ್. ಓಕೆ, ದೆನ್ ವಿಲ್ ಸಿ ದ ಗ್ರೂಪ್ ಸೀರೀಸಲ್ಲಿ ಏನಾಗುತ್ತೆ, ವಿ ಹ್ಯಾವ್ ಗ್ರೂಪ್ ರೇಂಜ್ that is called class intervals 0 to 5, 5 to 10, 10 to 15 years. ನಾನು ಪಾಪ್ಯುಲೇಷನಲ್ಲಿ ಹೇಳ್ದಲ್ಲ, ಆ ಥರ ಒಂದು ರೇಂಜ್ ಮಾಡ್ಕೊಂಬಿಡ್ತೀವಿ. ಆ ರೇಂಜ್ನ ನಾವೇನು ಹೇಳ್ತೀವಿ, ಕ್ಲಾಸ್ ಇಂಟರ್ವಲ್ಸ್ ಅಂತ ಹೇಳ್ತೀವಿ. ಕ್ಲಾಸ್ ಇಂಟರ್ವಲ್ಸ್ ಇಸ್ ದ ಸೈಜ್ ಆಫ್ ಈಚ್ ಕ್ಲಾಸ್ ಆರ್ ಗ್ರೂಪ್. ನಾವೇನು ಗ್ರೂಪ್ ಮಾಡ್ಕೊಂಡಿದ್ವಿ ಅದರಲ್ಲಿ ಅಪ್ಪರ್ ಕ್ಲಾಸ್ ಇಂಟರ್ವಲ್, ಲೋವರ್ ಕ್ಲಾಸ್ ಇಂಟರ್ವಲ್ ಅಂತ ಹೇಳ್ತೀವಿ. ದಟ್ ಈಸ್ ಅಪ್ಪರ್ ಲಿಮಿಟ್, ಲೋವರ್ ಲಿಮಿಟ್. ಲೋವರ್ ಲಿಮಿಟ್ ಯಾವುದು, 0 to 5, 5 to 10 ಅಂತ ಬಂದಾಗ 0 ಈಸ್ ಅ ಲೋವರ್ ಲಿಮಿಟ್, 5 ಈಸ್ ಅ ಅಪ್ಪರ್ ಲಿಮಿಟ್. ಅದೇ ನೆಕ್ಸ್ಟ್ ಕ್ಲಾಸ್ ಹೋದಾಗ 5 to 10 ಹೋದಾಗ 5 ವಿಲ್ ಬಿಕಮ್ ದ ಲೋವರ್ ಲಿಮಿಟ್, 10 ವಿಲ್ ಬಿಕಮ್ ದ ಅಪ್ಪರ್ ಲಿಮಿಟ್. ನೆಕ್ಸ್ಟು 10 to 15 ಬಂದಾಗ 10 ವಿಲ್ ಬಿಕಮ್ ದ ಲೋವರ್ ಲಿಮಿಟ್, ನೆಕ್ಸ್ಟ್ 15 ವಿಲ್ ಬಿಕಮ್ ದ ಅಪ್ಪರ್ ಲಿಮಿಟ್. ಓಕೆ, ಈ ಎಕ್ಸಾಂಪಲ್ ನೋಡೋಣ. ಇಲ್ಲಿ 10 to 19, 20 to 29, 30 to 39, 40, 49, 50 to 59. ದಿಸ್ ಆರ್ ದ ಕ್ಲಾಸ್ ಇಂಟರ್ವಲ್ಸ್. ಇಲ್ಲಿ 2 ಥರ ಕ್ಲಾಸ್ ಇಂಟರ್ವಲ್ಸ್ ಇದೆ. ಒಂದು ಇನ್ಕ್ಲೂಸಿವ್, ಒನ್ ಈಸ್ ಎಕ್ಸ್ಕ್ಲೂಸಿವ್. ವಾಟ್ ಈಸ್ ಇನ್ಕ್ಲೂಸಿವ್? ಇನ್ಕ್ಲೂಸಿವಲ್ಲಿ 10 to 19, 19.99 ತನಕನೂ ಇನ್ಕ್ಲೂಡ್ ಆಗಿದೆ. ನೆಕ್ಸ್ಟ್ 20 ಬಂದಾಗ ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್ ಕೊಟ್ಟೋಗುತ್ತೆ, 20 to 29.99 ತನಕನೂ ಬರುತ್ತೆ. ಸೊ ಇನ್ಕ್ಲೂಸಿವ್ನ ನಾವು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಆಗಿ ಕನ್ವರ್ಟ್ ಮಾಡ್ಬೋದು ವಿತ್ ದ ವಿತ್ ದ ಫಾರ್ಮುಲಾ. ಏನಪ್ಪ ಫಾರ್ಮುಲಾ ಅಂತಂದರೆ, ಒಂದು ಕ್ಲಾಸ್ ಇಂಟರ್ವಲ್ ಅಪ್ಪರ್ ಲಿಮಿಟಿಂದ ಲೋವರ್ ಲಿಮಿಟಿಂದ ನೆಕ್ಸ್ಟ್ ಹಿಂದಲ್ದು ಕ್ಲಾಸ್ ಲಿಮಿಟು ಅಪ್ಪರ್ ಲಿಮಿಟನ್ನು ಮೈನಸ್ ಮಾಡೋದು. ಸೇ ಫಾರ್ ಎಕ್ಸಾಂಪಲ್ 10 to 19, 20 to 29 ಇದೆಯಲ್ಲ, 2 ಕ್ಲಾಸ್ ಇಂಟರ್ವಲ್ಲು. ಫಸ್ಟ್ ಕ್ಲಾಸ್ ಇಂಟರ್ವಲ್ ಏನೋ 10 to 19, ಅದ್ರದ್ದು ಅಪ್ಪರ್ ಲಿಮಿಟ್ ಏನೋ 19, ಅದನ್ನು ರೈಟ್ ಸೈಡ್ಗೆ ಹಾಕೊಳ್ಳೋಣ. ಸೆಕೆಂಡ್ ಕ್ಲಾಸ್ ಇಂಟರ್ವಲ್ದು 20 to 29 ಲೋವರ್ ಲಿಮಿಟು 20. ಸೊ 20 minus 19 divided by 2, that is 1/2, that is 0.5. ಈ 0.5ನ ಈಚ್ ಕ್ಲಾಸ್ ಇಂಟರ್ವಲ್ ಲೋವರ್ ಲಿಮಿಟಿಂದ ಮೈನಸ್ ಮಾಡಿ ಅಪ್ಪರ್ ಲಿಮಿಟ್ಗೆ ಆ್ಯಡ್ ಮಾಡ್ತಾ ಹೋಗಬೇಕು. ಸಿ, ದ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಈಸ್ ರೆಡಿ. 9.5, that is 10 minus 5, 0.5 is 9.5 to 19.5.
ಇಲ್ಲಿ 20 to 29 ಇದೆ. 20ಇಂದ 0.5 ಮೈನಸ್ ಮಾಡಿದ್ರೆ 19.5. 29ಇಂದ 29ಗೆ 0.5 ಆ್ಯಡ್ ಆಗಿದ್ರೆ 29.5. ಸೊ ಈ ಥರ ಇನ್ಕ್ಲೂಸಿವಿಂದ ಎಕ್ಸ್ಕ್ಲೂಸಿವ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ವಿ ಕ್ಯಾನ್ ಡೂ ದ್ಯಾಟ್. ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್ ಫಾರ್ ಇನ್ಕ್ಲೂಸಿವ್ ಮೆಥಡ್. ಇನ್ಕ್ಲೂಸಿವ್ ಮೆಥಡಲ್ಲಿ ಸಿ ಇಷ್ಟೊಂದು ಮಾರ್ಕ್ಸ್ ಇದೆ ಸ್ಟೂಡೆಂಟ್ಸ್ದು. ಅದನ್ನು ನಾವು ಕ್ಲಾಸ್ ಇಂಟರ್ವಲಲ್ಲಿ ಏನು ಮಾಡ್ತೀವಿ, ವಿ ಹ್ಯಾವ್ ಮೇಡ್ ಅ ಕ್ಲಾಸಿಫಿಕೇಷನ್ ಇಯರ್. ಮಿನಿಮಮಲ್ಲಿ 1 ಅಂತ ಇತ್ತು, ಮ್ಯಾಕ್ಸಿಮಮ್ 50 ಅಂತ ಇದೆ. ಸೊ ವಿ ಹ್ಯಾವ್ ಮೇಡ್ 10 ಕ್ಲಾಸ್ ಇಂಟರ್ವಲ್ಸ್ ಆಫ್ 5 ರೇಂಜಲ್ಲಿ 1 to 5, 6 to 10. ಇದು ಇನ್ಕ್ಲೂಸಿವ್. ಮತ್ತು ಎಗೇನ್ ಅದೇ ಟ್ಯಾಲಿ ಬಾರ್ ಮಾಡಿದ್ವಿ. 1 to 5 ಎಷ್ಟಿದೆ, 1 to 5 ಎಷ್ಟು ಬರುತ್ತೆ, 6 to 10 ಎಷ್ಟು ಬರುತ್ತೆ ಎಲ್ಲ ಚೆಕ್ ಮಾಡ್ಕೊಂಡ್ವಿ. ವಿ ಗಾಟ್ ದ ಫ್ರೀಕ್ವೆನ್ಸಿ, ಆಯಿತಾ. ದಟ್ ಈಸ್ ಅಪ್ ಟು 60. ಇಲ್ಲೇನು ಮಾಡಿದ್ವಿ, ಇದ್ರದ್ದು ಮಿಡ್ ಪಾಯಿಂಟು ಮಾಡ್ಬೋದು ನಾವು. ಮಿಡ್ ಪಾಯಿಂಟ್ ಬೇಕು ಅಂತಂದರೆ 1 + 5 is 6. 6 divided by 2 is 3. ನಮ್ಗೆ ಇವಾಗೇನು ಮಿಡ್ ಪಾಯಿಂಟ್ ಬೇಡ. ನಮಗೇನು ಬೇಕಾಗಿರೋದು ಅಪ್ಪರ್ ಮತ್ತು ಲೋವರ್ ಲಿಮಿಟ್ ನೋಡೋಣ. ಕ್ಲಾಸ್ ಇಂಟರ್ವಲ್ದು ಅಪ್ಪರ್ ಮತ್ತು 1 and 5, 1 is ಲೋವರ್ ಅಪ್ಪರ್, ಆಯಿತಾ. ಇದನ್ನು ನಾವು ಕನ್ವರ್ಟ್ ಮಾಡಿದ್ವಿ. ಯಾವ ಥರ, ಎಕ್ಸ್ಕ್ಲೂಸಿವ್ಗೆ ಕನ್ವರ್ಟ್ ಮಾಡಿದ್ವಿ. ಇಲ್ಲಿ 0.5 to 5.55, ಆಯಿತಾ. ಇನ್ಸ್ಟೆಡ್ ಆಫ್ 1 to 5, 0.5 to 5.5. ಹೀಗೆ ನಾವು ವಿ ಕ್ಯಾನ್ ಕನ್ವರ್ಟ್ ಇನ್ಕ್ಲೂಸಿವ್ ಟು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್. Okay, next we'll see exclusive method. Exclusive method alli see we have here fractions along with the full number. We have a fraction, ಆಯ್ತಾ. ಇದನ್ನ ನಾವು ಹೆಂಗೆ ಮಾಡ್ತೀವಿ ಅಂತಂದರೆ, ವಿ ಹ್ಯಾವ್ ಮೇಡ್ ಅ ಕ್ಲಾಸ್ ಇಂಟರ್ವಲ್ ಸೇಮ್ 0 to 5, 5 to 10. ಇದು ಎಕ್ಸ್ಕ್ಲೂಸಿವ್ ಆಗಿ ಮಾಡಿದ್ವಿ, ಟ್ಯಾಲಿ ಬಾರ್ ಮಾಡಿದ್ವಿ. ಆ್ಯಂಡ್ ವಿ ಹ್ಯಾವ್ ಪುಟ್ ದ ಫ್ರೀಕ್ವೆನ್ಸೀಸ್ ಆ್ಯಂಡ್ ಪರ್ಸೆಂಟೇಜು ಕ್ಯಾಲ್ಕುಲೇಟ್ ಮಾಡ್ಬೋದು. 72ಗೆ 100% ಅಂತ ತೊಗೊಂಡಾಗ 3ಗೆ ಎಷ್ಟು, 4.7. 72ಗೆ 100% ಆದಾಗ 7ಗೆ ಎಷ್ಟು, 9ಗೆ ಅಷ್ಟು ಮಾಡ್ಬೋದು. ಎಗೇನ್ ವಿ ಹ್ಯಾವ್ ಅ ಕ್ಲಾಸ್ ಹಿಯರ್ ಇಂಟರ್ವಲ್ಸ್ ಆ್ಯಂಡ್ ಫ್ರೀಕ್ವೆನ್ಸೀಸ್. ಸಿ ಹಿಯರ್ ರೈಟ್ ಸೈಡ್ ಕ್ಯುಮ್ಯುಲೇಟಿವ್, ಲೆಸ್ ದ್ಯಾನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆ್ಯಂಡ್ ಮೋರ್ ದ್ಯಾನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಈ ಲೆಸ್ ದ್ಯಾನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ನಾವೇನು ಮಾಡ್ತೀವಿ ಅಂತಂದರೆ, ಈ ಫ್ರೀಕ್ವೆನ್ಸಿ ಇದೆ ನೋಡಿ 3, 7, 9, 13, ಅದನ್ನು ಮೇಲ್ಗಡೆಯಿಂದ ಆ್ಯಡ್ ಮಾಡ್ಕೊಂಡು ಬರ್ಕೊಂಡು ಹೋಗ್ತೀವಿ. ಈಗ ಫಸ್ಟು 3, ಆಮೇಲೆ 3 + 7 10, 7 + 9 19, 19 + 13 13, ಹಾಗೆ. ವೇರಾಸ್ ಮೋರ್ ದ್ಯಾನಲ್ಲಿ ಕೆಳಗಡೆಯಿಂದ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಸಿ ಹಿಯರ್ 9 ಫ್ರೀಕ್ವೆನ್ಸಿ, ಇಲ್ಲಿ 9 ಬರ್ದಿದ್ವಿ, ಅಪ್ ಆರೋ. 9 + 5 is 14, 14 + 3 is 17, 17 + 12 is 29. ಈ ಥರ ಕ್ಲಾಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಮಾಡಿಕೊಂಡು ಹೋಗ್ಬೋದು. ಸೊ ಇಲ್ಲಿ 5ನ 5 to 10 ಕ್ಲಾಸ್ ಇಂಟರ್ವಲ್ಗೆ ಹಾಕ್ಕೊಂಡಿದ್ವಿ. 9.2ನ 5 to 10 ಕ್ಲಾಸ್ ಇಂಟರ್ವಲ್ ಹಾಕ್ಕೊಂಡಿದ್ವಿ. ಸೊ ಯಾವುದ್ಯಾವುದು, 10ನ 10 to 15 ಕ್ಲಾಸ್ ಇಂಟರ್ವಲ್ ನೋಡಿರಿ. 19.85ನ 15 to 20 ಕ್ಲಾಸ್ ಇಂಟರ್ವಲ್ ಹಾಕ್ಕೊಂಡಿದ್ವಿ. ಎಲ್ಲೆಲ್ಲಿ ಹಾಕ್ಕೊಂಡಿದ್ದೀವಿ ಅಂತ ನೋಡ್ಬೋದು. ನೆಕ್ಸ್ಟ್ ವಿ ಸಿ ದ ನೋಷನಲ್ ಫಿಗರ್ಸ್. ಯಾವುದು, notional figures, that is a class interval and frequency. Class interval and frequency. Here we can make the class interval different. ಇವಾಗ 10 0 to 10, 10 to 20 ಇದೆ, ಅದು ಲೆಸ್ ದ್ಯಾನ್ 10 ಮಾಡ್ಬೋದು, ಲೆಸ್ ದ್ಯಾನ್ 20, ಲೆಸ್ ದ್ಯಾನ್ 30, ಲೆಸ್ ದ್ಯಾನ್ 40, ಮೋರ್ ದ್ಯಾನ್ 40, ಈ ಥರನೂ ಮಾಡ್ಕೋಬೋದು. ಕ್ಲೋಸ್ ಎಂಡೆಡ್ ಅಂದರೆ 0 to 10, 10 to ಇಟ್ಸ್ ಕ್ಲೋಸ್ಡ್. ವಿ ಕಾಂಟ್ ಮೇಕ್ ಎನಿ ಚೇಂಜಸ್ ಹಿಯರ್. ಬ್ರೋಕನ್ ಎಂಡ್ ಸೀರೀಸ್ ಅಂದರೆ ಫಸ್ಟು ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ, ನೆಕ್ಸ್ಟು ಓಪನ್ ವ್ಯಾಲ್ಯೂ, ಕ್ಲೋಸ್ ವ್ಯಾಲ್ಯೂ, ಓಪನ್ ವ್ಯಾಲ್ಯೂ, ಕ್ಲೋಸ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ವಿ ಕ್ಯಾನ್ ಹ್ಯಾವ್ ಅ ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ಲಾಸ್ ಇಂಟರ್ವಲ್ಸ್. ಓಕೆ, ವಿ ಹ್ಯಾವ್ ಅ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಏನಪ್ಪ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್? ವಿ ಹ್ಯಾವ್ ಅ 2 types of frequency distribution table, that is univariate, bivariate. Univariate frequency distribution consists only one variate, whereas bivariate double, two variable of population. ಅಂದರೆ ವಿಲ್ ಕನ್ಸಿಡರ್. ಏನು ಹೇಗಿರುತ್ತೆ ಅಂತ ನೋಡ್ಕೋಣ. ಓಕೆ, ಫಸ್ಟ್ ವಿಲ್ ಡೂ ಇಟ್ ವಿತ್ ದ univariate. Univariate example, marks of 12 student of 2 subjects. See, accountancy, statistics ಕೊಟ್ಟಿದ್ದಾರೆ. ಯೂನಿವೇರಿಯೇಟ್ ಡಿಸ್ಟ್ರಿಬ್ಯೂಷನಲ್ಲಿ 2 ಸಬ್ಜೆಕ್ಟ್ ಇದೆ. ಸೊ 2 ಡಿಫ್ರೆಂಟ್ ಚಾರ್ಟನ್ನ ಮಾಡ್ಕೊಂಡಿದ್ದೀವಿ ಟ್ಯಾಲಿ ಬಾರ್ ಮಾಡೋಕ್ಕೆ. ಅಕೌಂಟ್ಸ್ ಸಪ್ರೇಟು ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಸಪ್ರೇಟು. ಮಾರ್ಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಅಕೌಂಟ್ಸು 21, 22 ಒಂದು ಅಸೆಂಡಿಂಗ್ ಆರ್ಡ್ರಲ್ಲಿ ಹಾಕೊಂಡ್ಬಿಟ್ಟಿದ್ದೀವಿ. 2 ಸ್ಟ್ಯಾಟಿಸ್ಟಿಕ್ಸ್ 11 ಇಂದ 18.
ಸೊ 21 ಎಷ್ಟು ಜನಕ್ಕೆ ಬಂದಿದೆ? 2. ಟ್ಯಾಲಿ ಬಾರಲ್ಲಿ 22 3 ಹೀಗೆ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇನ್ ದ ಸೇಮ್ ವೇ ಸ್ಟ್ಯಾಟಿಸ್ಟಿಕ್ಸು ಹಾಗೆ ಕ್ಯಾಲ್ಕುಲೇಟ್ ಮಾಡಿಕೊಂಡು 12 ಟೋಟಲ್ 12 ಬಂದಿದೆ. ಆದರೆ ಇನ್ ದ ಸೇಮ್ ವೇ ಇಫ್ ವಿ ಕಮ್ ಟು ಬೈವೇರಿಯೇಟ್, ಇದನ್ನೇ ನಾವು ಬೈವೇರಿಯೇಟ್ ಹಾಕಿದಾಗ ಚಾರ್ಟು ಹೆಂಗೆ ಬರುತ್ತೆ ನೋಡಿ. ಇಟ್ ಕಮ್ಸ್ ಒಂದೇ ಚಾರ್ಟಲ್ಲಿ ಎರಡು ಬಂದ್ಬಿಡುತ್ತೆ. ಮೇಲ್ಗಡೆ ಸ್ಟ್ಯಾಟಿಸ್ಟಿಕ್ಸು ರೋ, ಕಾಲಮ್ ಬಂದಾಗ ಅಕೌಂಟ್ಸು 11 12 13 14 ಅಪ್ ಟು 18, ಇಲ್ಲಿ 21 to 26 ಟೋಟಲ್ ಬಂತಾ. ಇಲ್ಲಿ ನಾವೇನು ನೋಡಿದ್ವಿ, 13ಅಲ್ಲಿ ಒಂದಿದೆ, 21ಅಲ್ಲಿ ಒಂದಿದೆ, ಆ ಥರ. ಸೊ ಇನ್ ದಿಸ್ 24ಗೆ 12 ಇದೆ ಅಲ್ಲ. ಸಿ ಹಿಯರ್ ಫಾರ್ 24 12. ಸೊ ಅಲ್ಲಿ ಯಾವ ಥರ ಎರಡಕ್ಕೂ ಸೇರಿ ಒಂದು ಟ್ಯಾಲಿ ಬಾರ್ ಹಾಕಿದ್ವಿ ಅಲ್ವಾ. ದೆನ್ 23 11ಗೆ ಒಂದಿದೆ, 21 13 ಒಂದಿದೆ, 21 17ಗೆ ಒಂದಿದೆ, 22 16ಗೆ ಒಂದಿದೆ, 22 18ಗೆ ಎರಡಿದೆ ಆಯಿತಾ. ಸೊ ಟೋಟಲ್ ಆಗಿ ಕಾಲಮ್ ವೈಸು ಮತ್ತು ರೋ ವೈಸ್ ಟೋಟಲ್ ಮಾಡಿದಾಗ ನೋಡಿ, ಇಲ್ಲಿ ಲಾಸ್ಟಲ್ಲಿ 12 ಬಂತು, ಎರಡೂ ಸೈಡು 12 ಬಂದಿದೆ. ಸೊ ಎರಡು ಐಟಮ್, ಒಂದು ರೋಗೆ ಒಂದು ಕಾಲಮ್ಗೆ ಹಾಕಿ ನಾವು ಮಾಡೋದನ್ನು ಬೈವೇರಿಯೇಟ್ ಅಂತ ಹೇಳ್ತೀವಿ. ಸೊ ಈ ಡೇಟಾ ಕಲೆಕ್ಷನ್ನ ನಾವು ನೀಟಾಗಿ ಕ್ಲಾಸಿಫೈನ ಮಾಡ್ಬೋದು ಇನ್ ದಿಸ್ ವೇ.